ಯಾವ ಸೀಮೆಯ ಮಾಯಗಾತಿ view of this Chula Palace. So ಹೇಗೆ ಆಗಿದ್ದೀನಿ, this is how I'm looking. So ಈಗ ಲಂಚ್ ಮಾಡ್ಕೊಬರೋಣ ಬನ್ನಿ. ಒಂದು ಸ್ವಲ್ಪ ಸುತ್ತಾಡ್ಕೊಬೋಣ ಹೊರಗಡೆ. ಪೂಲ್ ಆಯಿತು, ಪೂಲ್ ಆದಮೇಲೆ ಈಗ ಊಟಕ್ಕೆ ಹೋಗೋಣ. ಇಲ್ಲಿ ಸಂಜೆ ಮಾಡೋಣ ಅಂತ. ಸೊ ಈಗ ಹೋಗಿ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರೋಣ. ಓಕೆ, ಕಮ್ ಲೆಟ್ಸ್ ಗೋ. ಈಸಿಯಾಗಿದೆ ರೆಡಿ ಆಗೋದು. ಇಲ್ಲಿ ವಿಡಿಯೋ ಫೋಟೋ ಮಾಡ್ಕೊಳ್ಳೋಕೆ ಸಕ್ಕತ್ತಾಗಿದೆ. ಹೇಗಂತ ಯಾವ ಸೀಮೆಯ ಈ ಒಂದು ಪಾರ್ಟ್ 3 ವ್ಲಾಗಿಗೆ ನಿಮಗೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್ ಅಂತ ಹೇಳ್ತಾ, ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಬಿಕಾಸ್ ನೈಟ್ ಇಲ್ಲಿ ಡಿನ್ನರ್ ಮಾಡೋಣ ಅಂತ ಒಂದು ಉದ್ದೇಶದಿಂದ. ಸೊ ಹ್ಯಾವ್ ವೆರಿ ಲೆಸ್ ಟೈಮ್. ಸೊ ಹಾಗಾಗಿ ಬೇಗ ಬೇಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇಲ್ಲೊಂದು ರೆಸ್ಟೋರೆಂಟ್ ಇದೆ ಬಾವರ್ಚಿ ಅಂತ, ಬಟ್ ಇಲ್ಲಿ ತುಂಬ ರಶ್ ಇತ್ತು ಅಂತ ಹೇಳಿ ಐ ಜಂಪ್ಡ್ ಇಂಟು ರಾಜವಾಡ ಬೈಟ್ಸ್ ಅಂತ. ಸೊ ಇಲ್ಲಿ ಸಖತ್ತು ಅಥೆಂಟಿಕ್ ಆಗಿ ಸಖತ್ತಾಗಿದೆ ಅಂತ ಗೊತ್ತಾಯಿತು. ಸೊ ಬನ್ನಿ ನೋಡೋಣ ಹೇಗಿದೆ ಒಳಗಡೆ ಅಂತ. ಬಟ್ ಆಂಬಿಯನ್ಸ್ ಮಾತ್ರ ಕ್ರೇಜಿ ಆಗಿದೆ. ಸೊ ಇಲ್ಲೊಂದು ಒಂದೊಂದು ಮಾತ್ರ ಅರ್ಥ ಮಾಡ್ಕೊಂಡೆ, ಇಲ್ಲಿನ ರಾಯಲ್ಟಿ ಅಥವಾ ಒಂದು ಹೆರಿಟೇಜ್ ಮಾತ್ರ ಎಲ್ಲೂ ಬಿಟ್ಕೊಟ್ಟಿಲ್ಲ. ಯಾವುದೇ ಒಂದು ಪ್ಲೇಸ್ಗೆ ಹೋದ್ರು ಅಲ್ಲಿ ಇದೇ ಥರ ಒಂದು ಆಂಬಿಯನ್ಸ್ ಇರುತ್ತೆ. ಬಟ್ ಒಂಥರ ನಿಮ್ಗೊಂಥರ ಲಕ್ಸುರಿ ಫೀಲ್ ಆಗುತ್ತೆ ಎಲ್ಲ ಮೂಮೆಂಟಲ್ಲೂ. ನೀವೆಲ್ಲೇ ಹೋದ್ರು ಮರ್ಯಾದೆ ಮಾತ್ರ ಗ್ಯಾರಂಟಿ. ಆಲ್ ನೋ ಆ ಒಂದು ಜಾಗದಲ್ಲಿ ನಾವು ಏನು ಸ್ಪೆಷಲ್ ಇದೆ ಅದನ್ನು ತಿನ್ನಬೇಕು ಅಂತ. ಸೊ ಇವತ್ತು ನಾನು ತಿಂದಿರೋದು ದಾಲ್ ಬಾಟಿ ಚೂರ್ಮಾ, ದ ಫೇಮಸ್ ಕ್ವಿಸಿನ್ ಇನ್ ರಾಜಸ್ಥಾನ್. ಊಟ ಮುಗಿಸ್ಕೊಂಡು ಪ್ಯಾಲೇಸ್ ಕಡೆಗೆ ಬಂದೆ. ಆ್ಯಂಡ್ ಇದು ಇನ್ನೊಂದು ರೂಮ್, ಅಂದರೆ ಇನ್ನೊಂದು ಸೂಟ್. ಸೊ ಇದು ಕೂಡ ಸಖತ್ತಾಗಿದೆ ಅಂತ ಅಂದ್ಬಿಟ್ಟು ಇದೊಂದು ಗ್ಲಿಮ್ಸ್ ತಗೊಂಡೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಕಲಿರೋದು. ಸೊ ಇದು ಬೆಡ್, ದಿಸ್ ಇಸ್ ಸಿಟ್ಟಿಂಗ್ ಏರಿಯಾ. ಸೊ ಇದು ಚೂಕಾಲಿ ಆ್ಯಂಡ್ ವಾಶ್ರೂಮ್. ಚೆನ್ನಾಗಿದೆ. ಸೇಮ್ ಬಾತ್ ಸೇಮ್, ಎಲ್ಲ ಸೇಮ್. ಬಟ್ ಇವರಿಗೆ ಬಾಗ್ಲೇ ಬೆಳ್ಳಿದು, ನಮಗೆ ಅಟ್ಲೀಸ್ಟ್ ಮಂಚ ಆದರೆ ಬೆಳ್ಳಿದು. ಸೊ ಆಮೇಲೆ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ವಾಪಸ್ ಬಂದೆ. ಸೊ ಬನ್ನಿ ಇವಾಗಿನ ಒಂದು ಈವ್ನಿಂಗ್ ವ್ಯೂನ ಎಂಜಾಯ್ ಮಾಡೋಣ. ಬ್ಯೂಟಿಫುಲ್ ಪ್ಯಾಲೇಸ್. ಇವಳು ಚೆಲುವೆ ಚೆಲುವೆ ನನ್ನ ಕಣ್ಣೆ ಬಿಟ್ಟು. ಈವ್ನಿಂಗ್ ವ್ಯೂ ಆಫ್ ದಿಸ್ Chula Palace. ಕಳ್ದೋಗ್ತೀರಾ ಗೈಸ್, ಅಷ್ಟು ಸಖತ್ತಾಗಿದೆ. ಅಲ್ಲೇ ಇದೆ ಒಬೆರಾಯ್. ದಿಸ್ ಇಸ್ ದ ಒಬೆರಾಯ್ ಹೋಟೆಲ್. ಸೊ ಅದೇ ಫತೇಹ್ ಸಾಗರ್ ಲೇಕ್. ವಾವ್, ಮೆಸ್ಮರೈಸಿಂಗ್ ಆಗಿದೆ. ಅದು ಲೇಕ್ ಪಿಚ್ಚೋಲಾ, ಅದು ಲೇಕ್ ಪಿಚ್ಚೋಲಾದಲ್ಲಿರೋದು ಒಬೆರಾಯ್ ಹೋಟೆಲ್. ಇದು ಫತೇಹ್ ಸಾಗರ್ ಲೇಕ್. ಸೊ ಇಲ್ಲಿ ಹತ್ತತ್ರ ಈ ಒಂದು ಪ್ಯಾಲೇಸ್, ಈ ಒಂದು ಎನ್ವಿರಾನ್ಮೆಂಟ್, ಈ ಒಂದು ಟೈಮ್, ಎವ್ರಿಥಿಂಗ್ ವಾಸ್ ಪಿಕ್ಚರ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಎಲ್ಲ ಚೆನ್ನಾಗಿ ಸೆಟಪ್ ಮಾಡ್ತಿದ್ದಾರೆ. ಡ್ರೀಮ್ ಗೈಸ್, ಡ್ರೀಮ್. ಕ್ಯಾಂಡಲ್ ಡಿನ್ನರ್ ರೆಡಿ ಮಾಡ್ತಿದ್ದೆ, ಬಟ್ ನಾನು ಸಿಂಗಲಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಈಗ ಲೈಟ್ಸ್ ಆನ್ ಆಯಿತು. ವಾವ್, ಗೈಸ್ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನನ್ನ ಸ್ಟೇ. ಓ ಮೈ ಗಾಡ್, ಆ್ಯಂಡ್ ಲುಕ್ ಎಟ್ ದ ವ್ಯೂ ಆಫ್ ಉದಯ್ಪುರ್. I'm showing you very slow ಆಗಿ ತೋರಿಸ್ತೀನಿ, ಬಟ್ ವರ್ತ್ ಕಮ್ಮಿಂಗ್ ಅನಿಸ್ತಿದೆ. ಬೆಳಿಗ್ಗೆಯಿಂದ ಅಷ್ಟು ಸೆಕೆ ಇದ್ರೂ ಈಗ ಎಷ್ಟು ಕೋಲ್ಡ್ ಆಗಿದೆ ಗೊತ್ತಾ, ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ಪೂರ್ತಿ ಕ್ಯಾಂಡಲ್ನ ಲೈಟ್ ಮಾಡ್ತಾರೆ. ಅಲ್ಲಿ ನೋಡಿ ಕ್ಯಾಂಡಲ್ ಲೈಟ್ ಮಾಡೋದು. ಸೊ ಅದೇ ರೀತಿ ಈಗ ಎಲ್ಲರಿಗೂ ಕ್ಯಾಂಡಲ್ ಲೈಟ್ ಮಾಡ್ತಾರೆ. ಆ್ಯಂಡ್ ಸಕ್ಕತ್ತಾಗಿರುತ್ತೆ. ಇವತ್ತು ನನ್ನ ಬರ್ಡೇ ದಿನ ಒಳ್ಳೆ ರಾಣಿನೇ ಫೀಲ್ ಆಗ್ತಿರೋದು. ಒಳ್ಳೆ ಸಕ್ಕತ್ತಾಗಿದೆ. ಆ್ಯಂಡ್ ಈಗ ಕ್ಲೋಸ್ ಅಪ್ ವ್ಯೂ ತೋರಿಸ್ತೀನಿ ಹೆಂಗೆ ಕಾಣಿಸ್ತಿದೆ ಅಂತ. ನೋಡಿ ಫುಲ್ ಮುಂದೆ ಎಲ್ಲ ಎಷ್ಟು ಕ್ಯೂಟಾಗಿ ಸರಿಯಾಗಿ
ಆಸಮ್ ಕಾಣ್ತಿದೆ. ವಾವ್ ಅಲ್ವಾ, ವಾವ್. ವಾಟ್ಸ್ ಕಮಿಂಗ್ ಗೈಸ್. ಚುಂಡಾ ಪ್ಯಾಲೇಸ್ ಸಖತ್ತಾಗಿದೆ. ಸೊ ಗೈಸ್, ಲಿಟ್ರಲಿ ಈ ಒಂದು ಜಾಗಕ್ಕೆ ನಾನು ಕೊಟ್ಟಿರೋ ಮನಿಗೆ ಬರ್ತಿದೆ ಅಂತ ಅನಿಸ್ತದೆ. ಬಿಕಾಸ್ ನನ್ನ ಬರ್ತಡೇ ಈ ರೇಂಜಿಗೆ ಹಿಂಗೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿಲ್ಲ. ಸಿ, ಸೆಲ್ಫ್ ಲವ್ ಇಸ್ ಎವ್ರಿಥಿಂಗ್ ಎಂಡ್ ಆಫ್ ದಿ ಡೇ ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ. ಒನ್ ಥಿಂಗ್ ಏನಂತಂದರೆ, ಲೈಕ್ ತುಂಬ ಆಸೆ ಇಟ್ಕೊಂಡು ಬೆಳೆದಿರೋಂಥ ಹುಡುಗಿನೇ ನಾನು. ಸೊ ಅಟ್ ದ ಸೇಮ್ ಟೈಮ್ ಈ ಥರ ಆಸೆ ನಾನು ನನ್ನಿಂದ ಪೂರೈಸ್ಕೊತೀನಿ ಅಂತ ಇನ್ನೂ ಖುಷಿ ಇದೆ. ಆ್ಯಂಡ್ ಐ ಮಿಸ್ ಮೈ ಡ್ಯಾಡ್ ಅಟ್ ದಿಸ್ ಮೂಮೆಂಟ್. ನಾನು ಅಪ್ಪನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಕಮಿಂಗ್ ಟು ಫ್ಲೈಟ್ ಎಕ್ಸ್ಪೀರಿಯನ್ಸ್, ಅದು ಕೂಡ ಕ್ರೇಜಿ ಆಗಿತ್ತು. ಆ್ಯಂಡ್ ಅದು ಕೂಡ ಫಸ್ಟ್ ಟೈಮ್. ಆ್ಯಂಡ್ ಆ ಮೂಮೆಂಟು ಕೂಡ ನಾನು ದುಡ್ದಿರೋ ದುಡ್ಡಲ್ಲಿ ಐ ಮೇಡ್ ಇಟ್. ಲೈಕ್ ಆ ಒಂದು ಡ್ರೀಮ್ನ ಪೂರೈಸ್ಕೊಂಡೆ. ಸೊ ಅದು ಕೂಡ ಖುಷಿ ಇದೆ. ಆ್ಯಂಡ್ ಇವತ್ತು ಇಲ್ಲಿ ಸ್ಟೇ ಮಾಡ್ತಿರೋದು, ಇಲ್ಲಿ ನನ್ನ ಬರ್ತ್ಡೇ ನಾನು ಸೆಲೆಬ್ರೇಟ್ ಮಾಡ್ಕೊತಿರೋದು. ಆ್ಯಂಡ್ ಯಾರ ಜೊತೆಲಿಲ್ಲ. ಅಟ್ ದ ಸೇಮ್ ಟೈಮ್ ನನಗೇನು ಬೇಜಾರಿಲ್ಲ. ಐ ಆಮ್ ಸೂಪರ್ ಹ್ಯಾಪಿ, ಐ ಆಮ್ ಸೂಪರ್ ಸೆಲೆಬ್ರೇಟಿಂಗ್ ಆ್ಯಂಡ್ ಐ ಆಮ್ ಸೂಪರ್ ಎಂಜಾಯಿಂಗ್. ಆ್ಯಂಡ್ ನಾಳೆ ಕೂಡ ತುಂಬ ಪ್ಲೇಸಸ್ ಹೋಗೋದಿದೆ ಆ್ಯಂಡ್ ತುಂಬ ಪ್ಲ್ಯಾನ್ಸ್ ಇದೆ. ಸಿ, ಒನ್ಸ್ ಇನ್ ಅ ವೈಲ್ ಈ ಥರ ಬ್ರೇಕ್ ತೊಗೊಂಡು ಬಂದಿರೋದಕ್ಕೆ ನನಗೂ ಸಖತ್ ಖುಷಿ ಇದೆ. ಲೈಕ್ ಹೋಲ್ ಇಯರ್ ಕೆಲಸ ಮಾಡ್ತೀನಿ. ಆ್ಯಂಡ್ ಇವತ್ತು ನನ್ನ ಬರ್ತ್ಡೇ, ಇವತ್ತು ನೈಟ್ ನನ್ನ ಬರ್ತ್ಡೇ. ಸೊ ಐ ಆಮ್ ಗೋನ ಎಂಜಾಯ್ ಇಯರ್ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಮೈ ಟೈಮ್. ಇನ್ ಮಿಡಲ್ ನನ್ನ ಅಮ್ಮನ ಕಾಲ್ ಮಾಡ್ತಾ ಇದ್ದೀನಿ. ಸೊ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್ ಆ್ಯಂಡ್ ವರ್ತ್ ಕಮಿಂಗ್. ಚುಂಡಾ ಪ್ಯಾಲೇಸ್ ಅಂದರೆ ನಿಮಗೆ ನಿಜವಾಗ್ಲೂ ಇನ್ ಕೇಸ್ ಉದಯಪುರ ಬಂದರೆ ಐ ರಿಯಲಿ ರೆಕಮೆಂಡ್ ಟು ಸ್ಟೇ ಇನ್ ಚುಂಡಾ ಪ್ಯಾಲೇಸ್. ಲೈಕ್ ಕಾಸ್ಟ್ಲಿ ಅನಿಸ್ಬೋದು, ಬಟ್ ಒನ್ಸ್ ಇನ್ ಎ ವೈಲ್ ಆ ಒಂದು ರಾಣಿ ಥರ ಫೀಲ್ ಅಥವಾ ಒಂದು ಲಕ್ಸುರಿ ಫೀಲ್, ಹೌದು ನಮ್ಮೂರಲ್ಲೆಲ್ಲ ಲಕ್ಸುರಿ ಫೀಲ್ ಸಿಗುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಈ ಒಂದು ರಾಜು ಹುಟ್ಟಿ ಬೆಳೆದಂಥ ಜಾಗದಲ್ಲಿ ಆ ಒಂದು ಲಕ್ಸುರಿ ಫೀಲ್ ತೊಗೊಳೋದು ಸಖತ್ತಾಗಿರುತ್ತೆ. ಸೊ ದಿಸ್ ಇಸ್ ದ ವ್ಯೂ ಆಫ್ ಚುಂಡಾ ಪ್ಯಾಲೇಸ್.